ಪ್ರತಿಭೆ. ಈ ಕಿರುಚಿತ್ರ ಮಾಡಲಿಕ್ಕೆ ದೊಡ್ಡ ಆಸೆ ಇಟ್ಕೊಂಡು ಬಂದಂತ ಹುಡುಗ. ಎಲ್ಲ ವಿಭಾಗಗಳಲ್ಲೂ ವಿಷಯವನ್ನು ತಿಳ್ಕೊಂಡು ಎಲ್ಲ ವಿಭಾಗಗಳಲ್ಲೂ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನಂತರ ಈ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾನೆ. ಅದೇ ರೀತಿ ಯಶಸ್ವಿಯಾಗಿ ಯಾವ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಿರ್ದೇಶಕರು ಮಾಡಿದ ರೀತಿ ಈ ಕಿರುಚಿತ್ರವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಒಂದು ಹೊಸ ಪ್ರಯೋಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಎಷ್ಟೇ ಹೇಳಿದ್ರು ಕೂಡ ತೆರೆ ಮೇಲೆ ನಾವು ನೋಡಿದಾಗ ಅವರ ಪ್ರತಿಭೆ, ಶ್ರಮ, ಸಾರ್ಥಕತೆ ಪ್ರತಿಯೊಂದು ಕಾಣುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೊಡಿ. ಈಗ ಆನಂದ್ ಆಡಿಯೋ ಸಂಸ್ಥೆಯಲ್ಲಿ ಈಗಾಗಲೇ ಈ ಟ್ರೈಲರ್ ರಿಲೀಸ್ ಆಗಿದೆ. ಇನ್ನೂ ಹೆಚ್ಚಿನ ಪ್ರಚಾರಕ್ಕೋಸ್ಕರ ನಿಮ್ಮನ್ನೆಲ್ಲ ಮಾಧ್ಯಮದವರನ್ನು ಕರೆದು ಈ ತಂಡ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದೆ. ಹೀಗಾಗಿ ಈ ಪತ್ರಿಕಾಗೋಷ್ಠಿ ಉದ್ದೇಶ ಅದೇನೆ. ಈಗ ನಾವು ತೆರೆ ಮೇಲೆ ಈ ಚಿತ್ರದ ಟ್ರೈಲರ್ ಅನ್ನ ನೋಡೋಣ. ನಂತರ ತಂಡ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡುತ್ತೆ ಅಂತ ಹೇಳ್ತಾ ಈಗ ತೆರೆ ಮೇಲೆ ಸತ್ಯನ ಸತ್ಯಗತೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂಡ್ ಎಲ್ಲ ಮೀಡಿಯಾದವ್ರಿಗೂ ವೆಲ್ಕಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ದಿಸ್ ಇಸ್ ಮೈ ಫಸ್ಟ್ ಪ್ರೆಸ್ ಮುಂದೆ ಫಸ್ಟ್ ಟೈಮ್ ನಾನು ಫೇಸ್ ಮಾಡ್ತಿರೋದು ಪ್ರೆಸ್ನ. ಅಂಡ್ ಇದು ನನಗೆ ಐ ಥಿಂಕ್ ಇಟ್ಸ್ ಎ ವೆರಿ ಪ್ರೌಡ್ ಮೂಮೆಂಟ್. ಯಾಕೆ ಅಂತಂದ್ರೆ ದಿಸ್ ಇಸ್ ಜಸ್ಟ್ ಎ ಶಾರ್ಟ್ ಫಿಲ್ಮ್. ಒಂದು ಶಾರ್ಟ್ ಫಿಲ್ಮ್ಗೆ ಇಷ್ಟು ಜನ ಪ್ರೆಸ್ ಅವ್ರು ಬಂದಿದ್ದಾರೆ ಅಂದ್ರೆ ಬಹಳ ಖುಷಿ ಆಗ್ತದೆ. ಅಂಡ್ ಮೊದಲನೇದಾಗಿ ನಾನು ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂಡ್ ನಾನು ನಾಪಿಸ್ಕೊಳ್ಳುವಂತ ನನ್ನ ತಾಯಿ ದುರ್ಗೆ, ನಾನು ತುಂಬಾ ಪೂಜೆ ಮಾಡುವಂತ ದೇವಿ ಅದು. ಸೊ ಆ ಶಕ್ತಿಯಿಂದಾನೇ ಈ ಸಿನಿಮಾ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಾನು ಸತ್ಯ ಏನಕ್ಕೆ ಮಾಡಿದೆ ಅಂತ ಒಂದು ಫ್ಯೂ ವರ್ಡ್ಸ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್ 3 ವರ್ಷದ ಹಿಂದೆ ನಾನೊಂದು IT ಕಂಪನಿಲಿ ಕೆಲಸ ಮಾಡ್ತಾ ಇದ್ದೆ, ಕಾನ್ಸಂಟ್ರಿಕ್ಸ್ ಅಂತ, ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ಅಲ್ಲಿ ಕೆಲಸ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದಾಗ ಎವ್ರಿ ಡೇ ಆಫ್ಟರ್ ಐ ಕಮ್ ಟು ದ ಹೌಸ್ ನಾನು ಒನ್ ಡೇ ವೇಸ್ಟೆಡ್ ಅಂತ ಹೇಳ್ತಾ ಇದ್ದೆ ನಮ್ಮ ತಂದೆಗೆ. ಯಾಕೆ ಅಂದ್ರೆ ನನಗೆ ಇಂಟ್ರೆಸ್ಟ್ ಇದ್ದಿದ್ದೇ ಬೇರೆ ಕಡೆ, ದಟ್ ವಾಸ್ ಸಿನಿಮಾ, ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಮ್ಮ ತಂದೆಗೆ ಹೇಳಿದಾಗ ಅವ್ರು ಹೇಳಿದ್ರು, ಸರಿ ಏನ್ ಮಾಡ್ತೀಯ ಇವಾಗ ಅಂತ ಕೇಳಿದಾಗ ನಾನು ಹೇಳಿದೆ, ಇಲ್ಲ ನಾನು ಆಕ್ಟಿಂಗ್ ಮಾಡಬೇಕು ಅಂತ ಇದ್ದೀನಿ, ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ಆಕ್ಟಿಂಗ್. ಕನ್ನಡ ಇಂಡಸ್ಟ್ರಿಲಿ ನಾನು ಒಬ್ಬ ನಟನಾಗಬೇಕು ಅಂತ ಹೇಳಿದೆ. ಸೊ ನಮ್ಮ ಅಪ್ಪ ಹೇಳಿದ್ರು, ಸರಿ ಏನ್ ಮಾಡ್ತೀಯ ಅವಾಗ ಅಂತ ಹೇಳಿದ್ರು. ಸೊ ನಾನು ಅದ್ರ ಸಂಬಂಧಪಟ್ಟಿದ್ದ ಎಲ್ಲಾ ತರ ರಿಸರ್ಚ್ ನಾನು ಮಾಡಿದ್ದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಅನುಪಮ್ ಕೇರ್ ಇನ್ಸ್ಟಿಟ್ಯೂಷನ್ ಮುಂಬೈಯಲ್ಲಿ ನಾನು ಒಂದು ಕೋರ್ಸ್ ಇದೆ, ಡಿಪ್ಲೊಮಾ ಕೋರ್ಸ್ ಇದೆ ಆಕ್ಟಿಂಗ್ ಅಲ್ಲಿ. ಸೊ ಅದಕ್ಕೆ ಹೋಗ್ಬಿಟ್ಟು ನಾನು ಆಡಿಷನ್ ಕೊಟ್ಟೆ. ಆ ಆಡಿಷನ್ ಅಲ್ಲಿ ನಾನು ಸೆಲೆಕ್ಟ್ ಆಗ್ಬಿಟ್ಟು ಹೇಳಿದೆ, ಈ ತರ ನಾನು ಸೆಲೆಕ್ಟ್ ಆಗಿದ್ದೀನಿ, ಸೊ ಇವಾಗ ಬಂದ್ಬಿಟ್ಟು ನಾನು ಐ ವಾಂಟ್ ಟು ಗೋ ದೇರ್ ಅಂಡ್ ಲರ್ನ್ ಆಕ್ಟಿಂಗ್ ಅಂತ ಹೇಳಿದೆ. ಸೊ ನಮ್ಮ ಅಪ್ಪ ಫಸ್ಟ್ ಶಾಕ್ ಆದ್ರು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾರು ಚಿತ್ರರಂಗದಿಂದ ಯಾರು ಇಲ್ಲ. ಸೊ ಅದಕ್ಕೋಸ್ಕರ ಅವ್ರು ಒಂದ್ ಸ್ವಲ್ಪ ಶಾಕ್ ಆದ್ರು. ಸೊ ನಾನು ಹೇಳಿದೆ, ಇಲ್ಲ ನಾನು ಐಮ್ ವೆರಿ ಕಾನ್ಫಿಡೆಂಟ್, ನಾನು ಮಾಡ್ಲೇಬೇಕು, ಇಂಡಸ್ಟ್ರಿಯಲ್ಲಿ ನಾನು ಮಾಡ್ಲೇಬೇಕು ಅಂತ ಹೇಳಿದೆ. ಸೊ ಅವ್ರು ಸಪೋರ್ಟ್ ಮಾಡಿದ್ರು. ಅಂಡ್ ನಮ್ಮ ಅಮ್ಮನೂ ಅಷ್ಟೇ, ಶಿ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್. ಸೊ ನಾನು ಅಲ್ಲಿ ಮುಂಬೈಗೆ ಹೋದೆ. ದಿಸ್ ವಾಸ್ ಅರೌಂಡ್ 2020 ಹೋಗ್ಬಿಟ್ಟು 3 months ಕೋರ್ಸ್ ಇತ್ತು. ಅದನ್ನ ಮುಗಿಸ್ಕೊಂಡು ವಾಪಸ್ ನಾನು ಬೆಂಗಳೂರಿಗೆ ಬರ್ತೀನಿ. ಒಂದು ನನಗೆ ಕಿರುಚಿತ್ರ ಸಿಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋಂಗೆ 2020 ಇಸ್ ಫೇಮಸ್ ಫಾರ್ ಕೋವಿಡ್. ಸೊ 2020 ಕೋವಿಡ್ ಬಂದ್ಬಿಡ್ತು. ಬಟ್ ಆದ್ರೂ ನಾನು ಹಠ ಬಿಡ್ಲಿಲ್ಲ. ಐ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ಆಕ್ಟಿಂಗ್. ಸೊ ನಾನು ನನ್ನ ಫ್ರೆಂಡ್ ಹೇಳ್ದ, ಇಲ್ಲ ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ಒಂದು ಆಡಿಷನ್ ನಡೀತಿದೆ, ವೈ ಡೋಂಟ್ ಯು ಗಿವ್ ಅಂತ. ಸೊ ನಾನು ಕೊಟ್ಟಾಗ ನಾನು ಸೆಲೆಕ್ಟ್ ಆದೆ. ಸೊ ದಿಸ್ ವಾಸ್ ಲೈಕ್ ಎ ಮೇನ್ ರೋಲ್. ಸೊ ಅದನ್ನ ಆಕ್ಟ್ ಮಾಡಿದ ಮೇಲೆ ಆಲ್ಮೋಸ್ಟ್ 1 year ಆಯ್ತು, ಆ ಸಿನಿಮಾ ರಿಲೀಸೇ ಆಗ್ಲಿಲ್ಲ. ಸೊ ನಂಗೆ ತುಂಬಾ ಬೇಜಾರಾಯ್ತು ಆಕ್ಚುಲಿ. ಇಷ್ಟೊಂದೆಲ್ಲ ಕಷ್ಟಪಟ್ವಿ ಅಂಡ್ ಕೋವಿಡ್ ಟೈಮಲ್ಲಿ ಎಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಅಲ್ಲಿ ತನಕ ಹೋಗ್ಬಿಟ್ಟು ಆಕ್ಟಿಂಗ್ ಮಾಡ್ಕೊಂಡು ಬರ್ತೀನಿ, ನಮ್ಮ ಸಿನಿಮಾನೇ ರಿಲೀಸ್ ಆಗಿಲ್ಲ. ಅಂಡ್ ಐ ಗೇವ್ ಮೈ 100% ಅದಕ್ಕೆ. ಸಿನಿಮಾ ರಿಲೀಸ್ ಆಗ್ಲಿಲ್ಲ, ಕಾರಣಾಂತರದಿಂದ ಸಿನಿಮಾ ರಿಲೀಸ್ ಆಗಲಿಲ್ಲ. ದಟ್ ವಾಸ್ ಎ ಶಾರ್ಟ್ ಫಿಲ್ಮ್. ಅವ್ರು ರಿಲೀಸ್ ಮಾಡಲಿಲ್ಲ, ಏನಕ್ಕೆ ಅಂತ ಅವ್ರು ಹೇಳ್ತಾನೂ ಇರಲಿಲ್ಲ. ಸೊ ನಂಗೆ ತುಂಬಾ ಬೇಜಾರಾಗಿತ್ತು. ಬಟ್ ದೆನ್ ಐ ಡಿಸೈಡೆಡ್, ಇಲ್ಲ ಕೋವಿಡ್ ಬೇರೆ ಬಂದ್ಬಿಡ್ತು. ಆಲ್ಮೋಸ್ಟ್ 2 years ಇಂಡಸ್ಟ್ರಿ ವಾಸ್ ನಥಿಂಗ್. ಅಂದ್ರೆ ಇಂಡಸ್ಟ್ರಿ ಫುಲ್ ಕ್ಲೋಸ್ ಆಗ್ಬಿಟ್ಟಿತ್ತು. ನಾನು ಟ್ರೈ ಮಾಡೋಕ್ಕೂ ನಂಗೆ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಸೊ ಬಟ್ ದೆನ್ ಇಲ್ಲ ನಾನೇ ಏನಾದರೂ ಮಾಡಬೇಕು ಅಂದ್ಬಿಟ್ಟು
ಅವಾಗ ಕೂತ್ಕೊಂಡು ಬರ್ದಿದಂತ ಕಥೆನೆ ಸತ್ಯ. ಸೊ ಸತ್ಯ ಹಂಗೆ ಆಗಿದ್ದು. ಅಂಡ್ ದೆನ್ ನಾನು ಅದರಲ್ಲಿ ಫಸ್ಟ್ ಬರೀ ಕತೆ ಬರೆದ್ಬಿಟ್ಟು ಆಕ್ಟ್ ಮಾಡಬೇಕು ಅಂತ ಇದ್ದೆ. ಬಟ್ ದೆನ್ ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಡೈರೆಕ್ಷನ್ ಮೇಲೆ ತುಂಬಾ ಆಸಕ್ತಿ ಇರೋರ ಹತ್ರ ಹೋಗ್ಬಿಟ್ಟು ಈ ತರ ಹೇಳಿದೆ, ಈ ತರ ಒಂದು ಸಬ್ಜೆಕ್ಟ್ ಇದೆ, ನೀವು ನನಗೆ ಡೈರೆಕ್ಟ್ ಮಾಡ್ತೀರಾ ಅಂತ. ಸೊ ಅವ್ರು ಪ್ರತಿಯೊಬ್ರು ರೆಡಿ ಆಗಿದ್ರು. ಬಟ್ ಅವ್ರಿಗೆ ಪ್ರಾಬಬ್ಲಿ ನನಗನ್ಸಿದ ಪ್ರಕಾರ ಅವ್ರಿಗೆ ಆ ವಿಷನ್ ಇರಲಿಲ್ಲ ಅನ್ಸುತ್ತೆ. ಅಂದ್ರೆ ನನ್ನ ಕತೆ ಏನ್ ಬರ್ದಿದ್ನೋ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇರ್ಲಿಲ್ಲ ಏನ್ ಮಾಡ್ಬೇಕು ಅಂತ. ಸೊ ಅದಕ್ಕೆ ನಾನು ಹೇಳಿದೆ, ಸರಿ, ತುಂಬಾ ಸಲ ನಾನು ಟ್ರೈ ಮಾಡಿದೆ. ಬಟ್ ನಾನು ಅನ್ಕೊಂಡೆ, ಒಂದ್ಸಲಿ ನಾನು ಡೇರ್ ಮಾಡಿದೆ, ಓಕೆ ವೈ ಡೋಂಟ್ ಐ ಡೂ ಡೈರೆಕ್ಷನ್ ಆಲ್ಸೋ ಇನ್ ದಿಸ್ ಅಂತ. ಸೊ ಅದಕ್ಕೆ ನಾನು ಹೇಳ್ತೀನಿ, ಐ ಥಿಂಕ್ ಐ ಆಮ್ ಆಕ್ಸಿಡೆಂಟಲ್ ಡೈರೆಕ್ಟರ್. ಸೊ ಅವಾಗ ನನ್ನ ಹಠ ಹಿಡಿದ್ಬಿಟ್ಟು ಇಲ್ಲ, ಈ ಸಿನಿಮಾ ಮಾಡಲೇಬೇಕು ಅಂತ ಕೂತ್ಕೊಂಡು ಹಠ ಹಿಡಿದ್ಬಿಟ್ಟು ಈ ಡೈರೆಕ್ಷನ್ ಮಾಡಿದೆ ಈ ಸಿನಿಮಾಗೆ. ಸೊ ದಿಸ್ ವಾಸ್ ತುಂಬಾ ಟೈಮ್ ತಗೊಂಡು, ಐ ಥಿಂಕ್ ವಿ ಹ್ಯಾವ್ ಗಿವನ್ ಅವರ್ ಬೆಸ್ಟ್. ಅಂಡ್ ನಾನು ಏನಕ್ಕೆ ಸತ್ಯ ಮಾಡಿದ್ದೀನಿ ಅಂತಂದ್ರೆ, ಬಿಕಾಸ್ ಐ ವಾಂಟ್ ದಿಸ್ ಟು ಬಿ ಎ ಫೀಚರ್ ಫಿಲಮ್ ಒನ್ ಡೇ. ಸೊ ಅದರಿಂದ ದಿಸ್ ಇಸ್ ಎ ಪ್ರೀಕ್ವಲ್ ಟು ಎ ಫೀಚರ್ ಫಿಲಮ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಸೊ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಆನಂದ್ ಆಡಿಯೋ ಕನ್ನಡ ಚಾನಲ್ ಅಲ್ಲಿ. ದಯವಿಟ್ಟು ನಮ್ಗೆ ನಮ್ಗೆ ವಿಸಿಬಿಲಿಟಿ ಬೇಕು, ನಿಮ್ಮೆಲ್ಲರ ಸಪೋರ್ಟು ನಮಗ್ ಬೇಕು, ಅಂಡ್ ನಿಮ್ಮ ಆಶೀರ್ವಾದ ಬೇಕು. ಅಂಡ್ ಇದೆಲ್ಲ ಇದ್ರೆ ಐ ಥಿಂಕ್ ವಿ ವಿಲ್ ಗ್ರೋ ಆಸ್ ಎ ಟೀಮ್, ವಿ ವಿಲ್ ಗ್ರೋ ಆಸ್ ಎ ಫಿಲ್ಮ್ ಮೇಕರ್. ಸೊ ನನಗೆ ಯಾವಾಗ ನಾನು ಆಸ್ ಸೂನ್ ಆಸ್ ಈ ಸತ್ಯ ನಾನು ಡೈರೆಕ್ಟ್ ಮಾಡಿದ ತಕ್ಷಣ ನನಗೆ ತುಂಬಾ ಪ್ರೀತಿ ಬಂತು ಡೈರೆಕ್ಷನ್ ಮೇಲೆ. ಓಕೆ, ನನಗೊಂದು ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ಡೈರೆಕ್ಟ್ ಮಾಡ್ಬೋದು, ಈ ಸಿನಿಮಾ ಡೈರೆಕ್ಟ್ ಮಾಡ್ಬೋದು ಅಂತ. ಅಂಡ್ ಇಲ್ಲಿ ರೇಣುಕಾಂಬ ಥಿಯೇಟರ್ ಅಲ್ಲಿ January 19th ನಾವು ಇಲ್ಲಿ ಪ್ರಿವ್ಯೂ ಶೋ ಮಾಡಿದ್ವಿ. ಅಂಡ್ ತುಂಬಾ ಜನ ಬಂದಿದ್ರು, ಮೋರ್ ದೆನ್ 300 ಪೀಪಲ್ ಹ್ಯಾಡ್ ಕಮ್, ಹೌಸ್ಫುಲ್ ಆಗಿ ಓಡ್ತು. ಅಂಡ್ ಪ್ರತಿಯೊಬ್ರು ಇಲ್ಲಿ ಬಂದಿದ್ದವ್ರಿಗೆ ಎಲ್ಲರಿಗೂ ಕಂಟೆಂಟ್ ಇಷ್ಟ ಆಯ್ತು. ಅಂಡ್ ದಟ್ ವಾಸ್ ಮೈ ಬಿಗ್ಗೆಸ್ಟ್ ಏನಂತಾರೆ ಗಿಫ್ಟ್ ಆಫ್ 2024. ಸೊ ತುಂಬಾ ಶ್ರಮ ಪಟ್ಟಿದೀವಿ, ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ, ಅಂಡ್ ತುಂಬಾ ಸಿನ್ಸಿಯರ್ ಆಗಿ ಎಫರ್ಟ್ ಹಾಕಿದೀವಿ. ಅಂಡ್ ಐ ಹೋಪ್ ನಿಮ್ ಎಲ್ಲರಿಗೂ ಈ ಚಿತ್ರ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ. ಅಂಡ್ ಟ್ರೈಲರ್ ಕೂಡ ಇವತ್ತು ಲಾಂಚ್ ಆಗಿದೆ, ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಮೋರ್ ದೆನ್ ಎನಿಥಿಂಗ್ ನಾಗೇಂದ್ರ ಸರ್ ನಾನು ಥ್ಯಾಂಕ್ ಯು ಹೇಳ್ತೀನಿ, ಬಿಕಾಸ್ ಈಸ್ ಅ ವೆರಿ ಸೀನಿಯರ್ ಮ್ಯಾನ್. ಎಲ್ಲರಿಗೂ ಗೊತ್ತು ನಾಗೇಂದ್ರ ಸರ್ ಯಾರು ಅಂತ. ಅವ್ರ ಪಾಪ ನೋಡ್ಬಿಟ್ಟು ನಂಗೆ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಇದಕ್ಕೆ ತುಂಬಾ ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಟೀಮ್. ಇಲ್ಲಿ ಪ್ರತಿಯೊಬ್ರು ಇಲ್ಲಿ ಸ್ಟೇಜ್ ಮೇಲೆ ಕೂತಿರೋರು, ಕಾರ್ತಿಕ್ ಆಗಿರ್ಬೋದು, ಈಸ್ ಮೈ ಸಿನಿಮಾಟೋಗ್ರಫರ್. ಅಂಡ್ ಸಾಗರ್ ಇಸ್ ದ ಎಡಿಟರ್ ಅಂಡ್ ಕಲರಿಸ್ಟ್ ಆಫ್ ದಿಸ್ ಫಿಲ್ಮ್. ಅಂಡ್ ಇವರು ಸೌಮ್ಯ ಅವರು, ಈಸ್ ದ ಹೀರೋಯಿನ್ ಆಫ್ ದಿಸ್ ಫಿಲ್ಮ್. ಸೊ ಪ್ರತಿಯೊಬ್ರು ದೇ ಹ್ಯಾವ್ ಗಿವನ್ ದರ್ 100%. ಅಂಡ್ ಈ ವರ್ಕ್ ನೀವು ಈ ಸಿನಿಮಾದಲ್ಲಿ ನೋಡ್ತೀರಾ. ಅಂಡ್ ಟ್ರೈಲರ್ ಅಲ್ಲಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೊ ಮಚ್. ಏನಾದ್ರು ಕ್ವಶನ್ಸ್ ಇದೆ ದಯವಿಟ್ಟು ನೀವು. ದಿಸ್ ಇಸ್ 38 minutes, 38 ನಿಮಿಷ ಇದೆ. ಇದನ್ನೇ ನಾವು ಫೀಚರ್ ಫಿಲ್ಮ್ ಮಾಡಬೇಕು ಅಂತ ಇದೀವಿ. ವಿ ಆರ್ ಲುಕಿಂಗ್ ಫಾರ್ ಎ ನೈಸ್ ಪ್ರೊಡ್ಯೂಸರ್. ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಖಂಡಿತ ಇದನ್ನ ನಾನು ಬೇರೆ ಲೆವೆಲ್ ಕರ್ಕೊಂಡು ಹೋಗ್ತೀನಿ, ಈ ಸಿನಿಮಾ ತಗೊಂಡು ಹೋಗ್ತೀನಿ. ಆಗಿದೆ ಸರ್, ಇಟ್ ಇಸ್ ಇನ್ ಲ್ಯಾಕ್ಸ್. ನಾನು ಕೌಂಟೇ ಮಾಡಿಲ್ಲ. ಯಾಕೆ ಅಂತಂದ್ರೆ ನೋಡಿ, ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ನಾನು ಆಸ್ ಎ ಡೈರೆಕ್ಟರ್ ನನಗೆ ಶಾರ್ಟ್ ನನಗೆ ಇಷ್ಟ ಆಗೋ ತರ ಬರೋ ತನಕ ನಾನು ತೆಗಿಸ್ತಾ ಇದ್ದೆ. ದಟ್ ಇಸ್ ನನಗೆ ಹಠ ಜಾಸ್ತಿ. ಇದ್ರಲ್ಲಿ ನನಗೆ ಈ ಶಾರ್ಟ್ ನನ್ಗೆ ಒಂಚೂರು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ನಾನು ರೀವರ್ಕ್ ಮಾಡಿಸ್ತಾ ಇದ್ದೆ. ಅಂಡ್ ಸೇಮ್ ಥಿಂಗ್ ನಾನು ಕಾರ್ತಿಕ್ ಅಷ್ಟೇ ಹಠ ಇಟ್ಕೊಂಡು ಅವರು ಲೈಟಿಂಗ್ ಮೇಲೆ ಅಷ್ಟು ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಯಾಕಂದ್ರೆ ಅವರು ಅಷ್ಟೇನೆ ಒಂದು ಸೀನ್ ನಮ್ ಒಂದು ಗೋಲ್ ಇತ್ತು, ದಿನಕ್ಕೆ ಒಂದ್ ಸೀನ್ ಮುಗಿಸ್ಬೇಕು ಅಂತ. ಸೊ ಕಾರ್ತಿಕ್ ಅವರು ಹಂಗೆ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಅಂಡ್ ಹಿ ವಾಸ್ ಆಲ್ಸೋ ಒಂದ್ ಸೀನ್, ಜಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ, ಒಂದು ಸ್ಟೇಜ್ ಇಂದ ಈ ಕಡೆಯಿಂದ ನಡ್ಕೊಂಡು ಹೋಗಕ್ಕೆ ಲೈಟಿಂಗ್ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಅದೇನೋ ಒಂದು 20 ಟೇಕ್ ಮಾಡ್ತಾ ಇದ್ವಿ. ಸೊ ನಾವು ದುಡ್ಡಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ. ಬಟ್ ಅಫ್ಕೋರ್ಸ್ ನನ್ನ ಸೇವಿಂಗ್ಸ್ ಏನಿತ್ತು ನಾನು ಅದೇ ಹಾಕಿರೋದು ನನ್ನ ಸಿನಿಮಾಗೆ. ಸೊ ಎಲ್ಲ ತಾಯಿ ಆಶೀರ್ವಾದದಿಂದ ನಾನು ದುರ್ಗಾ ಸಿನಿಮಾಸ್ ಅಂತ ಒಂದು ಸ್ಮಾಲ್ ಇದನ್ನು ತೆಗೆದುಬಿಟ್ಟು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ಅಂಡ್ ಎವ್ರಿಬಡಿ ಹ್ಯಾಸ್ ಗಿವನ್ 100%. ಸೌಮ್ಯ ಅವರು ಅಷ್ಟೇ, ಶಿ ಇಸ್ ವರ್ಕಿಂಗ್ ಅವರೊಂದು MNC ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ನಾನು ವರ್ಕ್ಶಾಪ್ ಇಟ್ಕೊಂಡಿದ್ದೆ. ಸೊ ಪ್ರತಿ ಒಂದು ದಿನಾನು ಬಂದ್ಬಿಟ್ಟು ವರ್ಕ್ಶಾಪ್ ಕರೆದಾಗೆಲ್ಲ ಬಂದ್ಬಿಟ್ಟು ಕರೆಕ್ಟ್ ಶಾರ್ಪ್ ಟೈಮಲ್ಲಿ ಬಂದ್ಬಿಟ್ಟು ಶಿ ವಾಸ್ ಗಿವಿಂಗ್ ಅವರ್ ವರ್ಕ್ಶಾಪ್ ಕೊಡ್ತಾ ಇದ್ರು. ಸೊ ವರ್ಕ್ಶಾಪ್ ತಗೊಂತಿದ್ದೆ, ನಾನು ಕೊಡ್ತಾ ಇದ್ದೆ. ಶಿ ವಾಸ್ ಟೇಕಿಂಗ್ ಎಲ್ಲ ಪ್ರತಿಯೊಬ್ರು. ಇನ್ನ ಇಬ್ರು ಆಕ್ಟರ್ಸ್ ಬಂದಿಲ್ಲ ಇವತ್ತು ಬಿಕಾಸ್ ಆಫ್ ಇಟ್ಸ್ ಎ ಮರ್ಡರ್ ಮಿಸ್ಟ್ರಿ, ಇಟ್ಸ್ ಎ ಥ್ರಿಲ್ಲರ್ ಜಾನ್ರಾ. ನಾನೇ ಕತೆ ಬರ್ತೀನಿ ಸರ್. ಅಂಡ್ ಅಫ್ಕೋರ್ಸ್ ನಾನು ಇನ್ನೊಂದು ತುಂಬಾ ಮುಖ್ಯವಾದ ಹೆಸರು ಮರ್ತೋಗ್ಬಿಟ್ಟೆ. BGM ಕೊಟ್ಟಿರೋರು ಮ್ಯೂಸಿಕ್ ಡೈರೆಕ್ಟರ್ ಅಜಯ್ ಅವರು. ಅವ್ರು ಇವತ್ತು ಬಂದಿಲ್ಲ, ಅವ್ರು ಚೆನ್ನೈಯಲ್ಲಿದ್ದಾರೆ. ಸೊ ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಅಂತ. ಕತೆ ಮಾಡಾಗಿದೆಯಾ ಸರ್? ಫೀಚರ್ ಫಿಲ್ಮ್ ಆಗೋಷ್ಟು ಕತೆ ಮಾಡಾಗಿದೆಯಾ? ಇಟ್ಸ್ ಆಲ್ಮೋಸ್ಟ್ ಡನ್. ಓಕೆ, ಆಲ್ಮೋಸ್ಟ್ ಡನ್. ಏನು
ಪ್ಲಾನ್ಸ್ ಯಾವಾಗ ಶುರು ಮಾಡಬೇಕು ಅಂತ ಏನು ವ್ಯವಸ್ಥೆ ಇದೆಯಾ ಹೇಗೆ? ಸರ್ ನನಗೆ ಇವಾಗಲಿಂದನೇ ರೆಡಿ ಇದೆ. ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಆಗಿದೆ. ಸತ್ಯ ಆನಂದ್ ಆಡಿಯೋ ಕನ್ನಡ ಚಾನಲ್, ಮೇನ್ ಚಾನಲ್ ಅಲ್ಲ, ಆನಂದ್ ಆಡಿಯೋ ಕನ್ನಡ ಅಂತ ಒಂದಿದೆ, ಅದ್ರಲ್ಲಿ ರಿಲೀಸ್ ಆಗಿದೆ. ಸೊ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ ಅಂಡ್ 22ನೇ ತಾರೀಕು, ಇದೇ ತಿಂಗಳು 22ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಅದಾದ್ಮೇಲಿಂದ ಖಂಡಿತವಾಗ್ಲೂ ನಾನು ಆ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ವಿ ಆರ್ ಲುಕಿಂಗ್ ಫಾರ್ ಪ್ರಾಪರ್ ಪ್ರೊಡ್ಯೂಸರ್ಸ್ ಅಷ್ಟೇ. ಸರ್ ನೀವೇನೋ ಕ್ವಶನ್? ಸತ್ಯ ಏನು actually? ಅವ್ನು ಏನಾಗಿದೆ? ಸರ್ ಸತ್ಯ ಅಂದ್ರೆ ಟ್ರೂತ್ ಸರ್. ಆ ಟ್ರೂತ್ ನೋಡ್ಬೇಕು ಅಂದ್ರೆ ಸಿನಿಮಾ ನೋಡ್ಬೇಕು. ದಟ್ ಇಸ್ ಅವನ ಸೈಕೋನ disappointed. he's a psychological killer, psycho killer. ಅವನಿಗೇನಾದ್ರು ಫ್ಲಾಶ್ ಬ್ಯಾಕ್ ಇರುತ್ತೆ ಆ ಥರ ಅದಕ್ಕೆ? ಸರ್ ಅದು ನಾನು ಫುಲ್ ರಿವೀಲ್ ಮಾಡಲ್ಲ, ಬಟ್ ಕಂಟೆಂಟ್ ಇಟ್ ಇಸ್ ಹಿಸ್ ಇದು ಏನಂತಾರೆ, ಅವನ ಮನಸ್ಸದು, ಆ ಸತ್ಯ ಮನಸ್ಸೊಳಗಡೆ ಏನ್ ನಡೀತಾ ಇದೆ ಅನ್ನೋದೇ ಈ ಸಿನಿಮಾ ಚಿತ್ರ. ಅಂಡ್ ಇದೊಂದು ಮೆಸೇಜ್ ಇದೆ ಸೊಸೈಟಿಗೆ, ಬಟ್ ಇನ್ ಅ ಬ್ಲಡಿ ವೇ. ಸೊ ಬಟ್ ನಾವು ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ಸಿನಿಮಾದಲ್ಲಿ. ಇದು ಒಂದು ತುಂಬಾ ಇಟ್ ಇಸ್ ಎ ಸೈಕಲಾಜಿಕಲ್ ಥ್ರಿಲ್ಲರ್, ಇದು ಕಂಪ್ಲೀಟ್ ಆಗಿ ನಂದೇ ಕತೆ. ಸೊ ಎಲ್ಲೂ ಯಾರನ್ನೂ ಟಾರ್ಗೆಟ್ ಕೂಡ ನಾವು ಮಾಡಿಲ್ಲ, ಬಟ್ ಒಂದು ಮೆಸೇಜ್ ಇದೆ ಸೊಸೈಟಿಗೆ, ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. 38 ಮಿನಿಟ್ಸ್ ಎಷ್ಟು ದಿವಸ ಶೂಟಿಂಗ್ ಮಾಡಿದ್ವಿ, ಎಲ್ಲಿ ಮಾಡಿದ್ವಿ? ಸರ್ ಆಕ್ಚುಲ್ ಆಗಿ 11 ದಿನ ಶೂಟ್ ಮಾಡಿದೀವಿ, 11 ಡೇಸ್. ಬಟ್ ತುಂಬಾ ಜನ ಬ್ಯುಸಿ ಇದ್ರು. ಫಾರ್ ಎಕ್ಸಾಂಪಲ್ ಕಾರ್ತಿಕ್ ಅವರು ವಾಸ್ ಬ್ಯುಸಿ ವಿತ್ ಸಮ್ ಅದರ್ ಶೂಟ್ಸ್. ಸೊ ಅದಕ್ಕೋಸ್ಕರ ನಮ್ಮ ಶೆಡ್ಯೂಲ್ ಎಲ್ಲ ನೋಡ್ಕೊಂಡು ಮಾಡಿದೀವಿ. ಅಂಡ್ ಮೋರ್ ದೆನ್ ಎನಿಥಿಂಗ್ ಪೋಸ್ಟ್ ಪ್ರೊಡಕ್ಷನ್ ವರ್ಕೇ ಜಾಸ್ತಿ ಆಗಿದ್ದು ಸಿನಿಮಾಗೆ. ಸೊ ಲೊಕೇಶನ್ಸ್ ಎಲ್ಲ ನಾವು ಬೆಂಗಳೂರಲ್ಲೇ ಮಾಡಿರೋದು. ಒಂದು ವಿಲ್ಸೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಕೆಲವು ಸೀನ್ಸ್ ಮಾಡಿದ್ವಿ. ಅಂಡ್ ಔಟ್ಡೋರ್ ಶೂಟ್ ಇವಾಗ ನಿಮ್ಮ ಇದು ಗೊತ್ತಲ್ಲ, ನಿಮ್ಮ ನಂದಿ ಗ್ರೌಂಡ್ಸ್ ಇದೆಯಲ್ಲ, ಪೆಸಿಟ್ ಕಾಲೇಜ್, ಅದು ಎದುರುಗಡೆ ಒಂದು ಇದಿದೆ, ಜಂಕ್ ಯಾರ್ಡ್ ಇದೆ, ಅದು ಅಲ್ಲಿ ಕೆಲವು ಸೀನ್ಸ್ ಅಲ್ಲಿ ಮಾಡಿದ್ವಿ. ಇನ್ನ ಒಂದು 100 ಮಿನಿಟ್ಸ್ ಶೂಟಿಂಗ್ ಮಾಡಿದ್ರೆ ಫೀಚರ್ ಫಿಲಮ್ ಆಗುತ್ತಾ? ಹೌದು ಸರ್, ಖಂಡಿತ. ಸರ್ ರೀಶೂಟ್ ಮಾಡ್ತೀರಾ, ಇದನ್ನ ಆ್ಯಡ್ ಅಪ್ ಮಾಡ್ತೀರಾ, ಹೇಗೆ? ರೀಶೂಟೇ ಮಾಡೋದು ನಾವು, ಯಾಕೆಂದ್ರೆ ಇದು ಪ್ರೀಕ್ವಲ್ ಅಂತ ಆವಾಗಲೇ ಹೇಳಿದೆ ನಾನು. ಸೊ ಖಂಡಿತ ಇದನ್ನ ನಾವೇನು ಏನಿದೆ ಇದನ್ನ ಬಿಡ್ತಾ ಇದೀವಿ. ಅದಕ್ಕೆ ಇವತ್ತು ಲಾಂಚ್ ಆಗ್ಬಿಟ್ಟಿದೆ ಸಿನಿಮಾ, ಅಂದ್ರೆ ಟ್ರೈಲರ್ ಲಾಂಚ್ ಆಗಿದೆ. ಬಟ್ ಇದು ಪ್ರೀಕ್ವಲ್ ಟು ಎ ಬಿಗರ್ ವರ್ಲ್ಡ್ ಆಫ್ ಸತ್ಯ. ಸೊ ಅದು ಎಲ್ಲ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲಿ ಒಂದೇ ಜನ, ಇಲ್ಲಿ ಏನು ಸ್ಪೆಷಲ್ ಅನ್ನೋದು ಏನಾದ್ರು ಹೇಳಬೇಕು? ನೀವೇನೋ ಸೋಷಿಯಲ್ ಮೆಸೇಜ್ ಇದೆ ಅಂತ. ಹೌದು, ಒಂದು ಮೆಸೇಜ್ ಇದೆ. ಒಬ್ಬ ಸೈಕಲಾಜಿಕಲ್ ಥ್ರಿಲ್ಲರ್ ಕಿಲ್ಲರ್ ಏನ್ ಮಾಡ್ತಾನೆ, ಯಾಕೆ ಮಾಡ್ತಾನೆ, ಹೆಂಗ್ ಮಾಡ್ತಾನೆ ಅನ್ನೋದೇ ಒಂದು. ಅದಕ್ಕೆ ರೀಸನಿಂಗ್ ಏನಾದ್ರು ಇರಬೇಕಲ್ಲ? ಇಲ್ಲ, ನಾನು ರೀಸನ್ ಅಂತ ಹೇಳಕ್ ಇಷ್ಟಪಡಲ್ಲ. ಬಟ್ ಆ ಸಿನಿಮಾ ನೀವು ಕೊನೆವರೆಗೂ ನೋಡಿದಾಗ ಯು ವಿಲ್ ನೋ ವೈ ವಾಟ್ ಐ ಎಮ್ ಟಾಕಿಂಗ್ ಅಂತ. ಅಲ್ಲಿವರೆಗೂ ಗೊತ್ತಾಗಲ್ಲ. ಆಕ್ಚುಲಿ ನಾನು ಹೇಳಕ್ ಬರಲ್ಲ, ಅದು ಫುಲ್ ಕೊನೆವರೆಗೂ ನೀವು ನೋಡಿದಾಗ ನಿಮ್ಗೆ ಸಿನಿಮಾ ಗೊತ್ತಾಗ. ಸರ್, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಸಿಸ್ಟಮ್, ಆ ಥರ ಏನಿಲ್ಲ. ಬಟ್ ಯಾರ್ದು ಕತೆ ಅಲ್ಲ, ಯಾರಿಗೂ ಹರ್ಟ್ ಆಗಂಗಿಲ್ಲ ಅಂದ್ರಲ್ಲ, ಅದಕ್ಕೆ ಕೇಳಿ. ಇಲ್ಲ, ಐ ಆಮ್ ಅಗೇನ್ಸ್ಟ್ ಐಡಿಯಾಲಜಿ. ಆ ಥಿಂಕಿಂಗ್ ಪ್ರಾಸೆಸ್ ಇದೆಯಲ್ಲ, ಅದಕ್ಕೆ ಒಂದು ಸೈಕಲಾಜಿಕಲ್ ಕಿಲ್ಲರ್ ಅಂತಾನೆ ಮಾಡೋದು. ಅಗೇನ್ಸ್ಟ್ ಐಡಿಯಾಲಜಿ ನನ್ಗೆ ಇದಿರೋದು, ಟಾರ್ಗೆಟ್ ಇರೋದಷ್ಟೇ. ಶಾರ್ಟ್ ಮೂವಿ ಯಾವುದು ಕ್ಯಾಮ್ರಾ ಯೂಸ್ ಮಾಡಿದ್ರು? ಸರ್ ಇದು ನಾವು ಆಲ್ಮೋಸ್ಟ್ FX3 ಯೂಸ್ ಮಾಡಿದ್ದೀವಿ. ನಾವು FX3ನೇ ಯೂಸ್ ಮಾಡಿರೋದು. ಎಲ್ಲ 4K ಸಿಗುತ್ತೆ ನಿಮಗೆ. ಸೊ ಇಟ್ ಇಸ್ ಮೂವೀಸ್ ಇನ್ 4K. ಆನಂದ್ ಆಡಿಯೋ ಕನ್ನಡನಲ್ಲಿ ನಿಮ್ಗೆ ಬರುತ್ತಲ್ಲ, ಹೌದು. ಅದು ನಿಮಗೆ ಫೈನಾನ್ಷಿಯಲಿ ಏನಾದ್ರು ಹೆಲ್ಪ್ ಆಗುತ್ತಾ? ಎಸ್ ಸರ್, ಆಗತ್ತೆ ಖಂಡಿತ. ನನಗೆ ಯಾಕೆ ಅಂತ ಹೇಳ್ತೀನಿ, 1 ಮಿಲಿಯನ್ ವ್ಯೂಸ್ ಆದ್ರೆ ವಿ ಸ್ಟಾರ್ಟ್ ಗೆಟಿಂಗ್ ಏನೋ ಸ್ವಲ್ಪ ಕೈಂಡ್ ಆಫ್ ಮನಿ. ನಾನು ಕರೆಕ್ಟಾಗಿ ಸ್ಪ್ಲಿಟ್ ಅಪ್ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ನಮಗೆ ದುಡ್ಡು ಸಿಗುತ್ತೆ. ಅಂಡ್ ವಿ ಆರ್ ಲುಕಿಂಗ್ ಫಾರ್ ಫಂಡ್ಸ್, ಡೆಫಿನೆಟ್ಲಿ ವಿ ಆರ್ ಲುಕಿಂಗ್ ಫಾರ್ ಫಂಡ್ಸ್. ನಮಗೆ ಆದಷ್ಟು ಇದು ರೀಚ್ ಆಗಲಿ ಅಂತ ನಾವು ಮಾಡ್ತಾ ಇರೋದು ಪ್ರೆಸ್ ಮೀಟು. ಯಾಕೆಂದ್ರೆ ಇವತ್ತು ಆಗ್ಲೇ ರಿಲೀಸ್ ಆಗ್ಬಿಟ್ಟಿದೆ, ಬಟ್ ನಾನು ಪ್ರಮೋಟ್ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಪ್ರೆಸ್ ಮೀಟ್ ನಡೀತಾ ಇದೆ. ಬಟ್ ಐ ಹೋಪ್ ಎಲ್ಲರೂ, ನೀವು ಯಾರ್ಯಾರು ಬಂದಿದ್ದಾರೋ ಖಂಡಿತ ಇದನ್ನ ಕಂಟೆಂಟ್ ನೋಡ್ಬಿಟ್ಟು ದಯವಿಟ್ಟು ಶೇರ್ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ಸೌಮ್ಯ, ಎಲ್ಲರಿಗೂ ನಮಸ್ಕಾರ. ಸರ್ ಹೇಳ್ದಾಗೆ ಸತ್ಯ ಅನ್ನೋದು ಆನಂದ್ ಅವರು ತುಂಬಾ ದಿನದ ಕನಸು. ಇದನ್ನ ನಾವು ವಿಟ್ನೆಸ್ ಮಾಡಿದ್ದೀನಿ ನಾನು ಫಸ್ಟ್ ದಿನದಿಂದನೂ ಕೂಡ. ಅವರ ಪರಿಶ್ರಮ
ಅವರಿಗೆ ಮೂವಿ ಮೇಲೆ ಇರುವಂತ ಒಂದು ಆಸಕ್ತಿ ಈ ಮೂವಿಯಲ್ಲಿ ತೋರಿಸುತ್ತೆ. ಆಸ್ ಎ ಟೀಮ್ ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಮಾಡಿದೀವಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ. ಥ್ಯಾಂಕ್ ಯು. ನಾನು ಇಲ್ಲಿ ಹೀರೋಯಿನ್. ಯಾ, ಸೊ ಆ ಒಂದು ಕ್ಯಾರೆಕ್ಟರ್ಗೆ ಏನ್ ಆಗತ್ತೆ ಅದ್ರ ಸುತ್ತ ಈ ಒಂದು ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಬಂದಿರೋದು. ಚಿತ್ರದಲ್ಲಿ ಏನಾಗಿರ್ತೀನಿ? ನಾನು ಆರ್ಟಿಸ್ಟ್ ಆಗಿರ್ತೀನಿ ಸರ್. ಆ ಚಿತ್ರದಲ್ಲಿ ಕೂಡ ನಾನು ಆರ್ಟಿಸ್ಟ್. ಸಿನಿಮಾ ಹೌದು, ಅದು ನೀವು ನೋಡಿದ್ರೆ ಗೊತ್ತಾಗತ್ತೆ. ಫಸ್ಟ್ ಫಿಲಮ್ ಇದು. ಹೌದು ಸರ್, ಹೌದು, ಮೊದಲನೇ ಶಾರ್ಟ್ ಫಿಲ್ಮ್. ಸಿನಿಮಾ ಯಾ, ಸಿನಿಮಾ ಏನಿಲ್ಲ, ನೀವು ಚಿತ್ರ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇಟ್ಸ್ ಅಬೌಟ್ ಐಡಿಯಾಲಜಿ ಅಷ್ಟೇ. ಯಾವ ಮೂವಿನೂ ಕಾಪಿ ಮಾಡಿಲ್ಲ ನಾವು. ಸೊ ತುಂಬಾ ಡಿಫ್ರೆಂಟ್ ಜಾನ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನಿಮ್ಗೆ ನೋಡಿದಾಗ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. 2 ಸಾಂಗ್ ಇದೆ ಅಂಡ್ ಇಟ್ಸ್ ಅ ಸಿಚುಯೇಷನಲ್ ಸಾಂಗ್. ಸೊ ನಿಮ್ಗೆ ಅದನ್ನು ಇಷ್ಟ ಆಗುತ್ತೆ. ನಮ್ಮ ಅಜಯ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಇದೆಲ್ಲರಿಗೂ ಐ ಥಿಂಕ್ ಇಟ್ಸ್ ಫಸ್ಟ್ ಫಿಲಮ್ ಫಾರ್ ಮೀ, ಫಸ್ಟ್ ಫಿಲಮ್ ಫಾರ್ ಸೌಮ್ಯ. ಇವ್ರಿಗೂ ಕಾರ್ತಿಕ್ ಅವ್ರಿಗೂ ಇದು ಮೊದಲನೇ ಚಿತ್ರ. ಸೊ ದಯವಿಟ್ಟು ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಂಡ್ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ಜಸ್ಟ್ ವಾಂಟ್ ಟು ರೀಚ್ ಲಾಟ್ ಆಫ್ ಆಡಿಯನ್ಸ್. ಕಾರ್ತಿಕ್, ನಮಸ್ಕಾರ. ಸೊ ಮೊದಲನೇ ಸರಿ ಈ ಸಿನಿಮಾ ಬಗ್ಗೆ ಮಾಡಬೇಕು ಅಂತಂದಾಗ ಆನಂದ್ ಮತ್ತೆ ನಾವು ದೃಶ್ಯರಂಗ ತಂಡ ಅಂತ ಒಂದು ಟೀಮ್ ಇದೆ. ಸೊ ನಾನಲ್ಲಿ ನಾಟಕ ಮಾಡ್ತಿದ್ದೆ. ನಾನು ಥಿಯೇಟರ್ ಆರ್ಟಿಸ್ಟ್ ಬೇಸಿಕಲಿ. ಸೊ 3 years ಅಲ್ಲೇ ಥಿಯೇಟರ್ ಇದೆ. ಆನಂದ್ ಅವರು ಕೂಡ ಅಲ್ಲೇ ನಾಟಕ ಮಾಡ್ತಿದ್ರು. ಸೊ ಅದು ಮೀಟ್ ಆದಾಗ ಗೊತ್ತಾಯ್ತು ನಮ್ಮಿಬ್ರಿಗೂ. ಇವ್ರು ಮೊದಲನೇ ಸತಿ ಮೀಟ್ ಆದಾಗ ನನಗೆ ಸ್ಕ್ರಿಪ್ಟ್ ಹೇಳಿದ್ರು, ಹಿಂಗಿದೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ನಾವೇ ಶೂಟ್ ಮಾಡ್ಬೇಕು ಅಂತ ಇದೀನಿ. ಸೊ ಹೆಂಗ್ ಶೂಟ್ ಮಾಡೋದು ಏನು ಅಂತ ಅಂದ್ರು. ಸೊ ಅವಾಗ ನಾನು ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡ್ತಿದ್ದೆ. ಯಾರ ಜೊತೆ ಕೆಲಸ? ನಾನು ಬೇಸಿಕಲಿ ವರ್ಕ್ ಫಾರ್ ಆರ್ಟ್ಸ್ ಅಂಡ್ ಕಮರ್ಷಿಯಲ್ಸ್. ನನ್ನ ಕೆರಿಯರ್ ಶುರು ಮಾಡಿದ್ದು 2018 ಅಲ್ಲಿ ಆಸ್ ಎ ಅಟೆಂಡೆಂಟ್, ಕ್ಯಾಮ್ರಾ ಅಟೆಂಡೆಂಟ್ ಆಗಿ. ಸೊ ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ ಕ್ಯಾಮ್ರಾ ಅಟೆಂಡೆಂಟ್ ಅಂದ್ರೆ ಒಂದು ಸಿನಿಮಾ ಶುರು ಆಗ್ತಿದೆ ಅಂದ್ರೆ ಆ ಸಿನಿಮಾ ಕ್ಯಾಮ್ರಾಗಳನ್ನ ತಗೊಂಡು ಹೋಗ್ತಾರೆ ರೆಂಟಲ್ಸ್ ಇಂದ. ಸೊ ಅದೇ ತರ ಒಂದು ಲೆನ್ಸ್ ಆಗಿರ್ಬೋದು, ಏನ್ ಕೇಳ್ತಾರೋ ಅದನ್ನ ನಾನು ತಗೊಂಡು ಹೋಗ್ಬೇಕು ಸಿನಿಮಾಗೆ. ಸೊ ಅಲ್ಲಿ ಹೆಲ್ಪ್ ಮಾಡ್ಬೇಕು ಸಿನಿಮಾಟೋಗ್ರಾಫರ್ಗೆ. ಸೊ ಹಂಗ್ ನನ್ನ ಕರಿಯರ್ ಶುರು ಮಾಡಿದ್ದು ರೆಕ್ಟಾಂಗಲ್ ಸ್ಟುಡಿಯೋ ಅಂತ, ಒನ್ ಆಫ್ ದ ಫೇಮಸ್ ಸ್ಟುಡಿಯೋ ಸ್ಯಾಂಡಲ್ವುಡ್ ಅಲ್ಲಿ. ಸೊ ಅವರು ಸಿನಿಮಾಗೆ ಕ್ಯಾಮ್ರಾಗಳನ್ನ ರೆಂಟ್ ಕೊಡ್ತಾರೆ. ಸೊ ಆ ಸ್ಟುಡಿಯೋದಲ್ಲಿ ನಾನು 2 years ಆಸ್ ಅಟೆಂಡೆಂಟ್ ಆಗಿ ವರ್ಕ್ ಮಾಡಿದ್ದು. ಅದಾದ್ಮೇಲೆ ಇಂಡಿಪೆಂಡೆಂಟ್ ಆಗಿ ಶುರು ಮಾಡ್ಕೊಂಡೆ. ಸೊ ಸಿನಿಮಾಟೋಗ್ರಾಫರ್ ಆಗಿ ನಾನು ಆರ್ಟ್ಸ್ ಅಂಡ್ ಕಮರ್ಷಿಯಲ್ಸ್ ವರ್ಕ್ ಮಾಡ್ತೀನಿ ರೈಟ್ ನಾವು. ಸತ್ಯ ಹೆಗ್ಡೆ ಅವ್ರ ಜೊತೆ ಒಂದು ಸ್ಕೆಡ್ಯೂಲ್ ವರ್ಕ್ ಮಾಡಿದ್ದೀನಿ. ಯಾರು ಅಂತ ತುಂಬಾ ದೊಡ್ಡ ಹೇಳ್ಕೊಳ್ಳುವಂತ ಸಿನಿಮಾಟೋಗ್ರಾಫರ್ ಜೊತೆ ನಾನು ಇಲ್ಲಿ ವರ್ಕ್ ಮಾಡಿಲ್ಲ. ನನ್ನ ಕರಿಯರ್ನ ನಾನೇ ಶುರು ಮಾಡಿದೆ. ಸೊ ಅಸಿಸ್ಟೆಂಟ್ ಆಗಿ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಬಟ್ ನಾನೇ ಒಂದು ಪ್ರಯತ್ನ ಪಡೋಣ ಅಂತ ಹೇಳಿ ಈಗ ಇಂಡಿಪೆಂಡೆಂಟ್ ಆಗಿ ಮಾಡ್ತೀನಿ. ಆರ್ಟ್ಸ್ ಅಂಡ್ ಕಮರ್ಷಿಯಲ್ಸ್ ಮಾಡ್ತಾ ಇದ್ದೀನಿ. ಸೊ ರನ್ ಆಗ್ತಿದೆ. ಈಗ ಈ ಸಿನಿಮಾ ಮಾಡಿದೀನಿ, ನಂದೇ ಒಂದು ಸಿನಿಮಾ ಕೂಡ ಮಾಡಿದೀನಿ, ಅದು ಇಷ್ಟಲ್ಲೇ ರಿಲೀಸ್ ಆಗುತ್ತೆ. ಸೊ ಇದು ಸತ್ಯ ನನ್ನ ಮೊದಲನೇ ಸಣ್ಣ ಸಿನಿಮಾ. ಸೊ ಹಂಗಾಗಿ ಸಿನಿಮಾ ಸ್ಕ್ರಿಪ್ಟ್ ಹೇಳಿದ್ರು, ಕಂಟೆಂಟ್ ಹೇಳಿದ್ರು ಇವರು. ಕಂಟೆಂಟ್ ಕೇಳಿದ ತಕ್ಷಣ ನನ್ಗಂತಿದ್ದೊಂದು ತುಂಬಾ ಚೆನ್ನಾಗಿ ಲೈಟಿಂಗ್ ಮಾಡಿ ಶೂಟ್ ಮಾಡ್ಬೋದು ಅಂತ, ಕಮರ್ಷಿಯಲ್ ಆಗಿ ಲೈಟಿಂಗ್ ಮಾಡ್ಬೋದು ಅಂತ ಅನಿಸ್ತು ನನಗೆ. ಅವರು ಈ ಒಂದಷ್ಟು ಸಸ್ಪೆನ್ಸ್ ಇದೆ ಮತ್ತೆ ಮರ್ಡರ್ ಎಲ್ಲ ನಡೆಯುತ್ತೆ, ಈ ತರ ಸೀಕ್ವೆನ್ಸ್ ಇದ್ದಾಗ ಸೊ ನಮ್ ಸಿನಿಮಾಟೋಗ್ರಾಫರ್ಸ್ ಗೆ ತುಂಬಾ ಖುಷಿ ಆಗುತ್ತೆ ಶೂಟ್ ಮಾಡಕ್ಕೆ. ಯಾಕಂತಂದ್ರೆ ನಾರ್ಮಲ್ ಆಗಿ ಶೂಟ್ ಮಾಡೋದಕ್ಕೂ ಅದಕ್ಕೆ ತುಂಬಾ ಲೈಟಿಂಗ್ ಮಾಡಿ ಬೇರೆ ತರ ಶೂಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದು ಸಿನಿಮಾಟಿಕ್ ವಿಷನ್ ಎಷ್ಟಾಗುತ್ತೋ ಅಷ್ಟು ಕಟ್ಕೊಡ್ತೀನಿ ನಾನು ಅಂತ ಹೇಳಿದೆ. ಸೊ ಹಂಗೆ ಸಪೋರ್ಟ್ ಮಾಡಿದ್ರೆ ಆನಂದ್ ಅವರು ಕೂಡ. ಯಾವುದೇ ಎಕ್ವಿಪ್ಮೆಂಟ್ ಏನಾದ್ರು ಬೇಕು, ಈ ಲೈಟ್ ಬೇಕು, ಎಕ್ಸ್ಟ್ರಾ ಬೇಕು, ಇಲ್ಲ ಇದನ್ನ ಈ ತರನೇ ಶೂಟ್ ಮಾಡ್ಬೇಕು, ತುಂಬಾ ಮಾತಾಡ್ತಾ ಇದ್ವಿ ಇಬ್ರು. ಯಾವ್ದಾದ್ರು ಒಂದು ಆ ಕಾರ್ ಸೀನ್ ನೀವು ನೋಡ್ಬೋದು, ಅದೊಂದು ಆ ಕಾರ್ ಸೀನ್ಗೂ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲ ಈ ತರ ಟೈಮಲ್ಲಿ ಶೂಟ್ ಮಾಡ್ಬೇಕು, ಹಿಂದೆಗಡೆ ಕತ್ಲಿರ್ಬೇಕು, ಮಳೆ ಬರ್ತಾ ಇರ್ಬೇಕು, ಈ ತರ ಒಂದಷ್ಟೆಲ್ಲ ಎಲಿಮೆಂಟ್ಸ್ ಎಲ್ಲ ಹಾಕೊಂಡು ತುಂಬಾ ಕಷ್ಟಪಟ್ಟು ನಾವೇ ನಮ್ಮ ಫ್ರೆಂಡ್ಸ್ ಸೇರಿ ಶೂಟ್ ಮಾಡಿರೋದೆಲ್ಲ. ಹಂಗಾಗಿ ಇವತ್ತಿಗೆ ಈ ಮಟ್ಟಿಗೆ ಔಟ್ಪುಟ್ ಬಂದಿದೆ ಅಂತ ಅಂದ್ರೆ ಅದು ಖುಷಿ ನಮ್ಗೆ. ಒಂದ್ ಕಡಿಮೆ ಬಜೆಟ್ ನಲ್ಲಿ ಮಾಡಿರೋಂತ ಸಿನಿಮಾ ಇದು. ಯಾವುದು ಒಬ್ಬ ದೊಡ್ಡ ಕ್ಯಾಮ್ರಾ ಅಲ್ಲ. ಅಂದ್ರೆ ನಾವು ಸಿನಿಮಾದಲ್ಲಿ ಶೂಟ್ ಮಾಡೋಕೆ ಆರಿಯಲ್ ಎಕ್ಸ್ ಅಥವಾ ರೆಡ್ ಜೆಮಿನಿ ಇನ್ನೊಂದಷ್ಟು ಕ್ಯಾಮ್ರಾಗಳು ತರಿಸ್ಕೊತೀವಿ. ಇದರಲ್ಲಿ ಸೋನಿ ಕ್ಯಾಮ್ರಾ, ಸೋನಿ FX3 ಅಂತ ಇದೆ. ಸೋನಿ FX3 ಸಿನಿಮಾ ಲೈನ್ಗೆ, ಅದು ಸಿನಿಮಾ ಕಾಂಪ್ಯಾಕ್ಟ್ ಸಿನಿಮಾ ಕ್ಯಾಮ್ರಾ. ಆ ಕ್ಯಾಮ್ರಾ ಯೂಸ್ ಮಾಡಿ ಶೂಟ್ ಮಾಡಿರೋದು. ಬಟ್ ಖುಷಿ ಆಗುತ್ತೆ ಔಟ್ಪುಟ್ ನೋಡಿದಾಗ. ಗ್ರೇಡಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸಾಗರ್ ಅವರು, ಎಡಿಟಿಂಗ್ ಅಷ್ಟೇ. ಮತ್ತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಿದ್ದಿದೆ ಅದಕ್ಕೆ. ಒಂದು ಸಿನಿಮಾಟೋಗ್ರಫಿ ಡೆಪ್ತ್ ಗೊತ್ತಾಗ್ಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರಬೇಕು. ಸೊ ಅದು ಆಡ್ ಆದಾಗ್ಲೇನ ಆ ವಿಷನ್ ಮತ್ತೆ ಮ್ಯೂಸಿಕ್ ಎರಡು ರೀಚ್ ಆದ್ರೆ ಅದ್ರ ಡೆಪ್ತ್ ಕಾಣಿಸುತ್ತೆ ನಮಗೆ. ಸೊ ಮ್ಯೂಸಿಕ್ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ವಿಷನ್ಸ್ಗೆ.
ಸೊ ಅವ್ರನ್ನ ಕರಿತಾ ಇರ್ತೀನಿ, ಎಲ್ಡರ್ ಬ್ರದರ್ ಅಂತಾನೆ ಕರಿತಾ ಇರ್ತೀನಿ ಅವ್ರನ್ನ. ಯಾಕಂದ್ರೆ ತುಂಬಾ ಎಲ್ಲಾದ್ರಲ್ಲೂ ನಾನು ಅವ್ರು ಇರೋ ಜಾಳಹಳ್ಳಿಲಿ, ನಾನಿರೋದು ಬಸವನಗುಡಿಲಿ. ಸೊ ಆಲ್ಮೋಸ್ಟ್ ಎವ್ರಿ ಡೇ ನಾನು ಹೋಗ್ತಾ ಇದ್ದೆ ಅಲ್ಲಿ ನಾನು ಎಡಿಟಿಂಗ್ ಟೈಮಲ್ಲಿ. ಸೊ ನಾನು ಇನ್ಪುಟ್ಸ್ ಕೊಡ್ತಾನೆ ಇದ್ದೆ, ಸಾಗರ್ ಹಿಂಗ್ ಮಾಡೋಣ ಹಂಗ್ ಮಾಡೋಣ, ತುಂಬಾ ಚೇಂಜಸ್ ಹೇಳ್ತಾನೆ ಇದೆ, ಬಿಕಾಸ್ ನನಗೆ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ ಒಂದ್ ಸೀನ್. ಸೊ ಪ್ರತಿಯೊಂದು ತುಂಬಾ ಪೇಷನ್ಸ್ ಇಟ್ಕೊಂಡು ಕೆಲಸ ಮಾಡ್ಕೊಟ್ಟಿದ್ದಾರೆ ಸಾಗರ್. ಸೊ ಅದಕ್ಕೆ ಹಿ ಹ್ಯಾಸ್ ಟು ಬಿ ಅಪ್ಲಾಡೆಡ್ ಫಾರ್ ದಟ್. ಥ್ಯಾಂಕ್ ಯು ಸಾಗರ್. ಸಾಗರ್ ಮತ್ತೆ ಎಲ್ಲ ಪ್ರೆಸ್ ಅವ್ರಿಗೆ ಮತ್ತೆ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್ ಟುಡೇ. ನೀವು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ನನಗೆ ಇದು ಆಕ್ಚುಲಿ ಕಟಿಂಗ್ ಶಾಪ್ ಅನ್ನೋದು ಫಸ್ಟ್ ಫೀಚರ್ ಫಿಲ್ಮು. ನಾನು ಅದಕ್ಕೆ ಎಡಿಟರ್ ಆಗಿ ಮತ್ತೆ ಕಲರಿಸ್ಟ್ ಆಗಿ ಅದಕ್ಕೂ ವರ್ಕ್ ಮಾಡಿದ್ದೀನಿ. ಆಮೇಲೆ ಯುದ್ಧಕಾಂಡ ಫಿಲ್ಮ್ಗೆ ಕಲರಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ, ಟೀಸರ್ಸ್ಗೆಲ್ಲ. ಇವಾಗ ಕಾರ್ತಿಕ್ಗೆ ಆಕ್ಚುಲಿ ಆಡ್ ಶೂಟ್ಸ್ಗೆ ಮತ್ತೆ ಕಮರ್ಷಿಯಲ್ ಪ್ರೋಗ್ರಾಮ್ಸ್ಗೆಲ್ಲ ಮಾಡ್ಕೊಡ್ತಿದ್ದೆ. ಸೊ ಅವರು ಪ್ರಾಜೆಕ್ಟ್ ಈ ತರ ಇದೆ, ತರ್ತೀನಿ ಶಾರ್ಟ್ ಫಿಲ್ಮು ಮಾಡೋಣ ಅಂತ ಹೇಳಿದಾಗ, ಫೈನ್ ತನ್ನಿ, ಅವ್ರ ಕೆಲಸ ಅಂದ್ರೆ ನಂಗೆ ಗೊತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ತನ್ನಿ ಅಂತ ಹೇಳಿ ಮಾಡಿದೆ. ಅಂಡ್ ಐ ಲೈಕ್ ಇಟ್. ಆನಂದ್ ಕೂಡ ಅಷ್ಟೇ ಸ್ಕೋಪ್ ಕೊಟ್ಟಿದ್ದಾರೆ ವರ್ಕ್ ಮಾಡಕ್ಕೆ. ಅಂಡ್ ಎಫರ್ಟ್ ಏನಿದೆ ಹಾಕಿದ್ದೀನಿ, ಅದು ಫಿಲ್ಮ್ ತೋರಿಸುತ್ತೆ. MX ಪ್ಲೇಯರ್ ಅಲ್ಲಿ ಇದೆ ಇವಾಗ ಸದ್ಯಕ್ಕೆ. ಡಬಲ್ ಆಕ್ಟ್ ಮಾಡಿರೋದು ಅದೊಂದು ಸ್ಪೆಷಲ್. ಡಬಲ್ ಆಕ್ಟಿಂಗ್ ಬೇರೆ ಮಾಡಿದ್ದೀರಾ? ಪೊಲೀಸ್ ನಾನೇ